ಈ ಒಂದು ವಿಡಿಯೋದಲ್ಲಿ ನಾವು ಪ್ರಮುಖ 50 ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಸರ್ದಾರ್ ಸರೋವರ ಯೋಜನೆಯು ಯಾವ ನದಿಯ ಮೇಲೆ ಇದೆ? ಸರ್ದಾರ್ ಸರೋವರ ಯೋಜನೆಯು ನರ್ಮದಾ ನದಿಯ ಮೇಲೆ ಇದೆ. ಸರಿಯಾದ ಉತ್ತರ ಸಿ, ನರ್ಮದಾ ನದಿ. ಪ್ರಶ್ನೆ ನಂಬರ್ 2, ವಿಸ್ತೀರ್ಣದಲ್ಲಿ ಭಾರತದಲ್ಲಿ ಉತ್ತರ ಪ್ರದೇಶದ ಸ್ಥಾನವೇನು? ವಿಸ್ತೀರ್ಣದಲ್ಲಿ ಉತ್ತರ ಪ್ರದೇಶವು 4ನೇ ಸ್ಥಾನದಲ್ಲಿದೆ. ಸರಿಯಾದ ಉತ್ತರ ಸಿ, 4ನೇ ಸ್ಥಾನ. ಪ್ರಶ್ನೆ ನಂಬರ್ 3, ಪ್ಲಾಸಿ ಕದನದಲ್ಲಿ ಲಾರ್ಡ್ ಕ್ಲೈವ್ ಯಾರನ್ನು ಸೋಲಿಸಿದನು? ಪ್ಲಾಸಿ ಕದನದಲ್ಲಿ ಲಾರ್ಡ್ ಕ್ಲೈವ್ ಸಿರಾಜ್ ಉದ್ದೌಲನನ್ನು ಸೋಲಿಸಿದನು. ಪ್ರಶ್ನೆ ನಂಬರ್ 4, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮಸಾಲೆಗಳ ನಾಡು ಎಂದು ಕರೆಯಲಾಗುತ್ತದೆ? ಮಸಾಲೆಗಳ ನಾಡು ಎಂದು ಕೇರಳವನ್ನು ಕರೆಯಲಾಗುತ್ತದೆ. ಸರಿಯಾದ ಉತ್ತರ ಎ, ಕೇರಳ. ಪ್ರಶ್ನೆ ನಂಬರ್ 5, ಕುತುಬ್ ಮಿನಾರ್ ನಿರ್ಮಾಣವನ್ನು ಪೂರ್ಣಗೊಳಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಕುತುಬ್ ಮಿನಾರನ್ನು ಪೂರ್ಣಗೊಳಿಸಿದ ಕೀರ್ತಿ ಇಲ್ತಮಿಷನಿಗೆ ಸಲ್ಲುತ್ತದೆ. ಸರಿಯಾದ ಉತ್ತರ ಬಿ, ಇಲ್ತಮಿಷ್. ಪ್ರಶ್ನೆ ನಂಬರ್ 6, ನವಿಲು ಸಿಂಹಾಸನದ ಮೇಲೆ ಕುಳಿತ ಕೊನೆಯ ಮೊಘಲ ದೊರೆ ಯಾರು? ನವಿಲು ಸಿಂಹಾಸನದ ಮೇಲೆ ಕುಳಿತ ಕೊನೆಯ ಮೊಘಲ ದೊರೆ ಮೊಹಮ್ಮದ್ ಶಾ. ಸರಿಯಾದ ಉತ್ತರ ಡಿ, ಮೊಹಮ್ಮದ್ ಶಾ. ಪ್ರಶ್ನೆ ನಂಬರ್ 7, ಪಕ್ಷಾಂತರ ವಿರೋಧಿ ಕಾನೂನನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು? ಪಕ್ಷಾಂತರ ವಿರೋಧಿ ಕಾನೂನನ್ನು 1985ರಲ್ಲಿ ಅಂಗೀಕರಿಸಲಾಯಿತು. ಸರಿಯಾದ ಉತ್ತರ ಬಿ, 1985. ಪ್ರಶ್ನೆ ನಂಬರ್ 8, ಮೆಗಸ್ತನೀಸ್ ಈ ಕೆಳಗಿನ ಯಾರ ರಾಯಭಾರಿಯಾಗಿದ್ದನು? ಮೆಗಸ್ತನೀಸ್ ಈ ಕೆಳಗಿನವರಲ್ಲಿ ಸೆಲ್ಯೂಕಸ್ನ ರಾಯಭಾರಿಯಾಗಿದ್ದನು. ಸರಿಯಾದ ಉತ್ತರ ಬಿ, ಸೆಲ್ಯೂಕಸ್. ಪ್ರಶ್ನೆ ನಂಬರ್ 9, ವಿಶ್ವಸಂಸ್ಥೆಯ ಪ್ರಸ್ತುತ ಸದಸ್ಯರ ಸಂಖ್ಯೆ ಎಷ್ಟು? ವಿಶ್ವಸಂಸ್ಥೆಯಲ್ಲಿ ಪ್ರಸ್ತುತ ಸದಸ್ಯರ ಸಂಖ್ಯೆ 193. ಸರಿಯಾದ ಉತ್ತರ ಬಿ, 193. ಪ್ರಶ್ನೆ ನಂಬರ್ 10, ಗಡಿನಾಡು ಗಾಂಧಿ ಎಂದು ಯಾರನ್ನ ಕರೆಯಲಾಗುತ್ತದೆ? ಗಡಿನಾಡು ಗಾಂಧಿ ಎಂದು ಖಾನ್ ಅಬ್ದುಲ್ ಗಫಾರ್. ಸರಿಯಾದ ಉತ್ತರ ಎ, ಖಾನ್ ಅಬ್ದುಲ್ ಗಫಾರ್. ಪ್ರಶ್ನೆ ನಂಬರ್ 11, ಭಾರತದ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವ ರಾಜ್ಯ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವ ರಾಜ್ಯ ಜಾರ್ಖಂಡ್. ಸರಿಯಾದ ಉತ್ತರ ಬಿ, ಜಾರ್ಖಂಡ್. ಪ್ರಶ್ನೆ ನಂಬರ್ 12, ನೆಮ್ಮದಿಯ ಸಮುದ್ರ ಎಲ್ಲಿದೆ? ನೆಮ್ಮದಿಯ ಸಮುದ್ರ ಆಗ್ನೇಯ ಆಫ್ರಿಕಾದಲ್ಲಿ. ಸರಿಯಾದ ಉತ್ತರ ಎ, ಆಗ್ನೇಯ ಆಫ್ರಿಕಾದಲ್ಲಿ. ಪ್ರಶ್ನೆ ನಂಬರ್ 13, ಕಥಕ್ಕಳಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಕಥಕ್ಕಳಿ ಕೇರಳಕ್ಕೆ ಸಂಬಂಧಿಸಿದೆ. ಸರಿಯಾದ ಉತ್ತರ ಎ, ಕೇರಳ. ಪ್ರಶ್ನೆ ನಂಬರ್ 14, ಯಾವ ಸಾಂವಿಧಾನಿಕ ತಿದ್ದುಪಡಿಯು 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕಲ್ಪಿಸಿತು? 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕಲ್ಪಿಸಿದ ತಿದ್ದುಪಡಿ 86ನೇ ತಿದ್ದುಪಡಿ. ಸರಿಯಾದ ಉತ್ತರ ಸಿ, 86ನೇ ತಿದ್ದುಪಡಿ. ಪ್ರಶ್ನೆ ನಂಬರ್ 15, ಯಾವ ರೋಗವನ್ನು ತಡೆಗಟ್ಟಲು BCG ಲಸಿಕೆಯನ್ನು ನೀಡಲಾಗುತ್ತದೆ? ಯಾವ ರೋಗವನ್ನು ತಡೆಗಟ್ಟಲು BCG ಲಸಿಕೆಯನ್ನು? ದಡಾರ್ ರೋಗವನ್ನು ತಡೆಗಟ್ಟಲು. ಸರಿಯಾದ ಉತ್ತರ ಸಿ, ದಡಾರ್. ಪ್ರಶ್ನೆ ನಂಬರ್ 16, ದೇಹದಲ್ಲಿ ಹಿಮೋಗ್ಲೋಬಿನ್ನ ಮುಖ್ಯ ಕಾರ್ಯವೇನು? ದೇಹದಲ್ಲಿ ಹಿಮೋಗ್ಲೋಬಿನ್ನ ಮುಖ್ಯ ಕಾರ್ಯ ಆಮ್ಲಜನಕದ ಸಾಗಾಣಿಕೆ. ಸರಿಯಾದ ಉತ್ತರ ಸಿ, ಆಮ್ಲಜನಕದ ಸಾಗಾಣಿಕೆ. ಪ್ರಶ್ನೆ ನಂಬರ್ 17, ರಾತ್ರಿ ಕುರುಡುತನ ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ? ರಾತ್ರಿ ಕುರುಡುತನ ವಿಟಮಿನ್ ಎ ಇಂದ ಉಂಟಾಗುತ್ತದೆ. ಸರಿಯಾದ ಉತ್ತರ ಬಿ, ವಿಟಮಿನ್ ಎ. ಪ್ರಶ್ನೆ ನಂಬರ್ 18, ಈ ಕೆಳಗಿನ ಯಾವ ನಗರವನ್ನು ಪಿಂಕ್ ಸಿಟಿ ಎಂದು ಕರೆಯಲಾಗುತ್ತದೆ? ಪಿಂಕ್ ಸಿಟಿ ಎಂದು ಕರೆಯುವ ನಗರ ಜೈಪುರ್. ಸರಿಯಾದ ಉತ್ತರ ಡಿ, ಜೈಪುರ್. ಪ್ರಶ್ನೆ ನಂಬರ್ 19, ಈ ಕೆಳಗಿನ ಯಾವ ಮಣ್ಣನ್ನು ಹತ್ತಿ ಮಣ್ಣು ಎಂದು ಕರೆಯಲಾಗುತ್ತದೆ? ಈ ಕೆಳಗಿನ ಕಪ್ಪು ಮಣ್ಣನ್ನು ಹತ್ತಿ ಮಣ್ಣು ಎಂದು ಕರೆಯಲಾಗುತ್ತದೆ. ಸರಿಯಾದ ಉತ್ತರ ಸಿ, ಕಪ್ಪು ಮಣ್ಣು. ಪ್ರಶ್ನೆ ನಂಬರ್ 20, ಉತ್ತರ ಪ್ರದೇಶದಲ್ಲಿ ಭೂ ಕ್ರೋಢೀಕರಣವನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಉತ್ತರ ಪ್ರದೇಶದಲ್ಲಿ ಭೂ ಕ್ರೋಢೀಕರಣವನ್ನು 1954ರಲ್ಲಿ. ಸರಿಯಾದ ಉತ್ತರ ಬಿ, 1954. ಪ್ರಶ್ನೆ ನಂಬರ್ 21, ಜವಾಹರ್ ಸುರಂಗ ಎಲ್ಲಿದೆ? ಜವಾಹರ್ ಸುರಂಗ ಇರುವುದು ಜಮ್ಮು ಕಾಶ್ಮೀರ್. ಸರಿಯಾದ ಉತ್ತರ ಡಿ, ಜಮ್ಮು ಕಾಶ್ಮೀರ್. ಪ್ರಶ್ನೆ ನಂಬರ್ 22, ಶ್ವೇತ ಕ್ರಾಂತಿಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಶ್ವೇತ ಕ್ರಾಂತಿಯು ಹಾಲು. ಸರಿಯಾದ ಉತ್ತರ ಎ, ಹಾಲು ಉತ್ಪಾದನೆಗೆ ಸಂಬಂಧಿಸಿದೆ. ಪ್ರಶ್ನೆ ನಂಬರ್ 23,
ಸಹರಾ ಮರುಭೂಮಿ ಯಾವ ಖಂಡದಲ್ಲಿದೆ? ಸಹರಾ ಮರುಭೂಮಿ ಆಫ್ರಿಕಾ ಖಂಡದಲ್ಲಿದೆ. ಸರಿಯಾದ ಉತ್ತರ ಬಿ ಆಫ್ರಿಕಾ. ಪ್ರಶ್ನೆ ನಂಬರ್ 24. ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಯಾವುದು? ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಗುರುಗ್ರಹ. ಸರಿಯಾದ ಉತ್ತರ ಎ ಗುರುಗ್ರಹ. ಪ್ರಶ್ನೆ ನಂಬರ್ 25. ಈ ಕೆಳಗಿನ ಯಾರ ಆಳ್ವಿಕೆಯಲ್ಲಿ ಮೊದಲ ಬೌದ್ಧ ಪರಿಷತ್ತು ನಡೆಯಿತು? ಮೊದಲ ಬೌದ್ಧ ಪರಿಷತ್ತು ನಡೆದಿದ್ದು ಅಜಾತಶತ್ರುವಿನ ಕಾಲದಲ್ಲಿ. ಸರಿಯಾದ ಉತ್ತರ ಡಿ ಅಜಾತಶತ್ರುವಿನ ಆಳ್ವಿಕೆಯಲ್ಲಿ. ಪ್ರಶ್ನೆ ನಂಬರ್ 26. ಭಾರತದ ಅತಿ ಉದ್ದದ ನದಿ ಸೇತುವೆ ಎಲ್ಲಿದೆ? ಭಾರತದ ಅತಿ ಉದ್ದದ ನದಿ ಸೇತುವೆ ಇರುವುದು ಆಸಾಂನಲ್ಲಿ. ಸರಿಯಾದ ಉತ್ತರ ಎ ಆಸಾಂ. ಪ್ರಶ್ನೆ ನಂಬರ್ 27. ಮಲೇರಿಯಾ ಔಷಧವನ್ನು ಈ ಕೆಳಗಿನ ಯಾವ ಮರದಿಂದ ಪಡೆಯಲಾಗುತ್ತದೆ? ಮಲೇರಿಯಾ ಔಷಧವನ್ನು ಸಿಂಚೋನಾ ಎಂಬ ಮರದಿಂದ ಪಡೆಯಲಾಗುತ್ತದೆ. ಸರಿಯಾದ ಉತ್ತರ ಸಿ ಸಿಂಚೋನಾ. ಪ್ರಶ್ನೆ ನಂಬರ್ 28. ಈ ಕೆಳಗಿನವರಲ್ಲಿ ಸಿಡುಬು ಲಸಿಕೆಯನ್ನು ಕಂಡುಹಿಡಿದವರು ಯಾರು? ಸಿಡುಬು ಲಸಿಕೆಯನ್ನು ಕಂಡುಹಿಡಿದವರು ಎಡ್ವರ್ಡ್ ಜನ್ನರ್. ಸರಿಯಾದ ಉತ್ತರ ಬಿ ಎಡ್ವರ್ಡ್ ಜನ್ನರ್. ಪ್ರಶ್ನೆ ನಂಬರ್ 29. ಆಗಾ ಖಾನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಆಗಾ ಖಾನ್ ಕಪ್ ಹಾಕಿ ಕ್ರೀಡೆಗೆ ಸಂಬಂಧಿಸಿದೆ. ಸರಿಯಾದ ಉತ್ತರ ಡಿ ಹಾಕಿ. ಪ್ರಶ್ನೆ ನಂಬರ್ 30. ಗ್ರಾಮ ಪಂಚಾಯತ್ ಸದಸ್ಯತ್ವ ಪಡೆಯಲು ಅಭ್ಯರ್ಥಿಯ ವಯಸ್ಸು ಎಷ್ಟಾಗಿರಬೇಕು? ಗ್ರಾಮ ಪಂಚಾಯಿತಿಯ ಸದಸ್ಯತ್ವವನ್ನು ಪಡೆಯಬೇಕಾದರೆ 21 ವರ್ಷಗಳು ಆಗಿರಬೇಕು. ಸರಿಯಾದ ಉತ್ತರ ಸಿ 21 ವರ್ಷ. ಪ್ರಶ್ನೆ ನಂಬರ್ 31. ರಾಜ್ಯಸಭೆ ಮತ್ತು ಲೋಕಸಭೆಯ ಜಂಟಿ ಅಧಿವೇಶನವನ್ನು ಯಾರು ಕರೆಯುತ್ತಾರೆ? ರಾಜ್ಯಸಭೆಯ ಮತ್ತು ಲೋಕಸಭೆಯ ಜಂಟಿ ಅಧಿವೇಶನವನ್ನು ಅಧ್ಯಕ್ಷರು ಕರೆಯುತ್ತಾರೆ. ಸರಿಯಾದ ಉತ್ತರ ಎ ಅಧ್ಯಕ್ಷರು. ಪ್ರಶ್ನೆ ನಂಬರ್ 32. ಬುಲಂದ್ ದರ್ವಾಜಾ ಎಲ್ಲಿದೆ? ಬುಲಂದ್ ದರ್ವಾಜಾ ಇರುವುದು ಫತೇಪುರ್ ಸಿಕ್ರಿ. ಸರಿಯಾದ ಉತ್ತರ ಸಿ ಫತೇಪುರ್ ಸಿಕ್ರಿ. ಪ್ರಶ್ನೆ ನಂಬರ್ 33. ಅತಿ ಹೆಚ್ಚು ಚಹಾ ಉತ್ಪಾದಿಸುವ ರಾಜ್ಯ ಯಾವುದು? ಅತಿ ಹೆಚ್ಚು ಚಹಾ ಬೆಳೆಯನ್ನು ಉತ್ಪಾದಿಸುವ ರಾಜ್ಯ ಆಸಾಂ. ಸರಿಯಾದ ಉತ್ತರ ಎ ಆಸಾಂ. ಪ್ರಶ್ನೆ ನಂಬರ್ 34. ಕಂಪ್ಯೂಟರ್ನ ಐಸಿ ಚಿಪ್ ಯಾವುದರಿಂದ ಮಾಡಲ್ಪಟ್ಟಿದೆ? ಕಂಪ್ಯೂಟರ್ನ ಐಸಿ ಚಿಪ್ ಸಿಲಿಕಾನ್ನಿಂದ ಮಾಡಲ್ಪಟ್ಟಿದೆ. ಸರಿಯಾದ ಉತ್ತರ ಎ ಸಿಲಿಕಾನ್. ಪ್ರಶ್ನೆ ನಂಬರ್ 35. ಇಂಟರ್ನೆಟ್ಟಲ್ಲಿ ಯಾರನ್ನಾದರೂ ಅನೈಚ್ಛಿಕವಾಗಿ ಹಿಂಬಾಲಿಸುವುದನ್ನು ಏನೆಂದು ಕರೆಯುತ್ತಾರೆ? ಇಂಟರ್ನೆಟ್ಟಲ್ಲಿ ಅನೈಚ್ಛಿಕವಾಗಿ ಹಿಂಬಾಲಿಸುವುದನ್ನು ಸೈಬರ್ ಸ್ಟಾಕಿಂಗ್. ಸರಿಯಾದ ಉತ್ತರ ಎ ಸೈಬರ್ ಸ್ಟಾಕಿಂಗ್ ಎಂದು ಕರೆಯುತ್ತಾರೆ. ಪ್ರಶ್ನೆ ನಂಬರ್ 36. ಯಾವ ರಾಜ್ಯವನ್ನು ಮಸಾಲೆಗಳ ನಾಡು ಎಂದು ಕರೆಯಲಾಗುತ್ತದೆ? ಕೇರಳ. ಸರಿಯಾದ ಉತ್ತರ ಎ ಕೇರಳ. ಪ್ರಶ್ನೆ ನಂಬರ್ 37. ಭಾರತದ ಯಾವ ರಾಜ್ಯದಲ್ಲಿ ಪಾಣಿಪತ್ ಸ್ಥಳವಿದೆ? ಭಾರತದ ಪಾಣಿಪತ್ ಸ್ಥಳ ಇರುವ ರಾಜ್ಯ ಯಾವುದಪ್ಪ ಅಂದ್ರೆ ಹರಿಯಾಣ ರಾಜ್ಯದಲ್ಲಿ. ಸರಿಯಾದ ಉತ್ತರ ಡಿ ಹರಿಯಾಣ. ಪ್ರಶ್ನೆ ನಂಬರ್ 38. ಯಾವ ದೇಶದಲ್ಲಿ ಕಾಗದವನ್ನು ಕಂಡುಹಿಡಿಯಲಾಯಿತು? ಕಾಗದವನ್ನು ಕಂಡುಹಿಡಿದ ದೇಶ ಚೀನಾ. ಸರಿಯಾದ ಉತ್ತರ ಡಿ ಚೀನಾ. ಪ್ರಶ್ನೆ ನಂಬರ್ 39. ಕಂಪ್ಯೂಟರ್ನ ಪಿತಾಮಹ ಎಂದು ಯಾರನ್ನ ಕರೆಯಲಾಗುತ್ತದೆ? ಕಂಪ್ಯೂಟರ್ನ ಪಿತಾಮಹ ಎಂದು ಚಾರ್ಲ್ಸ್ ಬ್ಯಾಬೇಜ್. ಸರಿಯಾದ ಉತ್ತರ ಎ ಚಾರ್ಲ್ಸ್ ಬ್ಯಾಬೇಜ್. ಪ್ರಶ್ನೆ ನಂಬರ್ 40. ಯೋಜನಾ ಆಯೋಗದ ಪದನಿಮಿತ್ಯ ಅಧ್ಯಕ್ಷರು ಯಾರು? ಯೋಜನಾ ಆಯೋಗದ ಪದನಿಮಿತ್ಯ ಅಧ್ಯಕ್ಷರು ಪ್ರಧಾನಮಂತ್ರಿಗಳು. ಸರಿಯಾದ ಉತ್ತರ ಎ ಪ್ರಧಾನಮಂತ್ರಿ. ಪ್ರಶ್ನೆ ನಂಬರ್ 41. ಸಂವಿಧಾನ ಸಭೆಯ ಧ್ವಜ ಸಮಿತಿಯ ಅಧ್ಯಕ್ಷರು ಯಾರು? ಸಂವಿಧಾನ ಸಭೆಯ ಧ್ವಜ ಸಮಿತಿಯ ಅಧ್ಯಕ್ಷರು ಜೆ.ಪಿ. ಕೃಪಲಾನಿ. ಸರಿಯಾದ ಉತ್ತರ ಬಿ ಜೆ.ಪಿ. ಕೃಪಲಾನಿ. ಪ್ರಶ್ನೆ ನಂಬರ್ 42. ಅತ್ಯಂತ ಪ್ರಬಲವಾದ ಅಪಕರ್ಷಣಕಾರಿ ಯಾವುದು? ಅತ್ಯಂತ ಪ್ರಬಲವಾದ ಮತ್ತು ಅಪಕರ್ಷಣಕಾರಿ ಲಿಥಿಯಂ. ಸರಿಯಾದ ಉತ್ತರ ಸಿ ಲಿಥಿಯಂ. ಪ್ರಶ್ನೆ ನಂಬರ್ 43. ರಾಷ್ಟ್ರೀಯ ಯುವ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ರಾಷ್ಟ್ರೀಯ ಯುವ ದಿನವನ್ನು ಜನವರಿ 12ರಂದು ಆಚರಿಸಲಾಗುತ್ತದೆ. ಸರಿಯಾದ ಉತ್ತರ ಎ ಜನವರಿ 12. ಪ್ರಶ್ನೆ ನಂಬರ್ 44. ಭೂಮಿಯ ಮೇಲೆ ಎಷ್ಟು ಸಾಗರಗಳಿವೆ? ಭೂಮಿಯ ಮೇಲೆ ಒಟ್ಟು ಸಾಗರಗಳ ಸಂಖ್ಯೆ 5. ಸರಿಯಾದ ಉತ್ತರ ಸಿ 5. ಪ್ರಶ್ನೆ ನಂಬರ್ 45. ಭೂಮಿಯ ಮೇಲೆ ಎಷ್ಟು ಖಂಡಗಳಿವೆ? ಭೂಮಿಯ ಮೇಲೆ ಒಟ್ಟು ಖಂಡಗಳ ಸಂಖ್ಯೆ 7. ಸರಿಯಾದ ಉತ್ತರ ಬಿ 7. ಪ್ರಶ್ನೆ ನಂಬರ್ 46. ಜಗತ್ತಿನ ಅತಿ ದೊಡ್ಡ ಖಂಡ ಯಾವುದು? ಜಗತ್ತಿನ ಅತಿ ದೊಡ್ಡ ಖಂಡ ಏಷ್ಯಾ ಖಂಡ. ಸರಿಯಾದ ಉತ್ತರ ಡಿ ಏಷ್ಯಾ. ಪ್ರಶ್ನೆ ನಂಬರ್ 47.
ಚಂದ್ರನ ಬಳಿ ಮನುಷ್ಯರನ್ನು ಕಳುಹಿಸಿದ ವಿಶ್ವದ ಮೊದಲ ದೇಶ ಯಾವುದು? ಚಂದ್ರನ ಬಳಿ ಕಳುಹಿಸಿದ ಮೊದಲ ದೇಶ ಯಾವುದಪ್ಪ ಅಂದ್ರೆ ಯುನೈಟೆಡ್ ಸ್ಟೇಟ್. ಸರಿಯಾದ ಉತ್ತರ ಡಿ. ಚಂದ್ರನ ಬಳಿ ಮೊದಲ ಬಾರಿಗೆ ಮನುಷ್ಯನನ್ನು ಕಳುಹಿಸಿದ ದೇಶ. ಪ್ರಶ್ನೆ ನಂಬರ್ 48. ಚಂದ್ರನ ಮೇಲೆ ಇಳಿದ ವಿಶ್ವದ ಮೊದಲ ವ್ಯಕ್ತಿ. ಚಂದ್ರನ ಮೇಲೆ ಇಳಿದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ನೀಲ್ ಆರ್ಮ್ಸ್ಟ್ರಾಂಗ್. ಸರಿಯಾದ ಉತ್ತರ ಬಿ. ನೀಲ್ ಆರ್ಮ್ಸ್ಟ್ರಾಂಗ್. ಪ್ರಶ್ನೆ ನಂಬರ್ 49. ವಿಶ್ವದ ಮೊದಲ ವಿಮಾನ ಹಾರಾಟ ನಡೆಸಿದ ವ್ಯಕ್ತಿ ಯಾರು? ವಿಶ್ವದ ಮೊದಲ ವಿಮಾನ ಹಾರಾಟ ನಡೆಸಿದ ವ್ಯಕ್ತಿ ರೈಟ್ ಸಹೋದರರು. ಸರಿಯಾದ ಉತ್ತರ ಬಿ. ರೈಟ್ ಸಹೋದರರು. ಪ್ರಶ್ನೆ ನಂಬರ್ 50. ವಿಶ್ವದ ಅತ್ಯಂತ ವ್ಯಾಪಕವಾಗಿ ಪ್ರಸಾರವಾಗುವ ಇಂಗ್ಲಿಷ್ ಪತ್ರಿಕೆ ಯಾವುದು? ವಿಶ್ವದ ಅತ್ಯಂತ ವ್ಯಾಪಕವಾಗಿ ಪ್ರಸಾರವಾಗುವ ಇಂಗ್ಲಿಷ್ ಪತ್ರಿಕೆ ದಿ ಟೈಮ್ಸ್ ಆಫ್ ಇಂಡಿಯಾ. ಸರಿಯಾದ ಉತ್ತರ ಸಿ. ದಿ ಟೈಮ್ಸ್ ಆಫ್ ಇಂಡಿಯಾ. ಪ್ರಶ್ನೆ ನಂಬರ್ 51. ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಎಲ್ಲಿದೆ? ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಎಲ್ಲಿದೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ.